ಸ್ನೇಹಿತರೆ, ದೆವ್ವ, ಭೂತ, ಆತ್ಮ ಅನ್ನೋ ಹೆಸರು ಕೇಳಿದ ತಕ್ಷಣ ನಮ್ಮಲ್ಲಿ 90% ಜನರಿಗೆ ಬೆನ್ನ ಮೂಳೆಯಲ್ಲಿ ಸಣ್ಣಗೆ ನಡುಕ ಶುರುವಾಗುತ್ತೆ. ಆದರೆ ನಿಜವಾಗಿಯೂ ಈ ಜಗತ್ತಿನಲ್ಲಿ ದೆವ್ವಗಳು ಇವೆಯಾ, ಅಥವಾ ಇದೆಲ್ಲ ಕೇವಲ ನಮ್ಮ ತಲೆಯಲ್ಲಿರೋ ಭ್ರಮೇನಾ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವುದೇ ಮೂಢನಂಬಿಕೆ ಇಲ್ಲದೆ ಕೇವಲ ಸೈನ್ಸ್ ಮತ್ತು ನಿಗೂಢ ಸತ್ಯಗಳ ಆಧಾರದ ಮೇಲೆ ಈ ರಹಸ್ಯವನ್ನು ಭೇದಿಸೋಣ. ಮೊದಲನೆಯದಾಗಿ, ದೆವ್ವಗಳ ಅಸ್ತಿತ್ವವನ್ನು ಜಗತ್ತಿನ ಯಾವುದೇ ಪ್ರಮುಖ ವಿಜ್ಞಾನಿ ಅಥವಾ ಪ್ರಯೋಗಾಲಯ ಅಧಿಕೃತವಾಗಿ ಒಪ್ಪಿಕೊಂಡಿಲ್ಲ. ಆದರೆ ವಿಚಿತ್ರ ಏನೆಂದರೆ, ಪ್ರಪಂಚದ ಪ್ರತಿ 100 ಜನರಲ್ಲಿ ಕನಿಷ್ಠ 10 ಜನ ತಮಗೆ ದೆವ್ವದ ಅನುಭವ ಆಗಿದೆ ಅಂತ ಇಂದಿಗೂ ವಾದ ಮಾಡುತ್ತಾರೆ. ಹಾಗಾದರೆ ಜನರಿಗೆ ಕಾಣಿಸುವ ಆ ಕತ್ತಲೆಯ ಆಕೃತಿಗಳು, ಕೇಳಿಸುವ ಆ ವಿಚಿತ್ರ ಶಬ್ದಗಳು ಎಲ್ಲಿಂದ ಬರುತ್ತವೆ? ಇದಕ್ಕೆ ವಿಜ್ಞಾನ ಕೊಡುವ ಮೊದಲನೇ ಶಾಕಿಂಗ್ ಉತ್ತರ ಇನ್ಫ್ರಾಸೌಂಡ್ ಅಥವಾ ಅತಿ ಕಡಿಮೆ ತರಂಗಾಂತರದ ಶಬ್ದಗಳು. ಮನುಷ್ಯನ ಕಿವಿಗೆ 20 ಹರ್ಟ್ಜ್ಗಿಂತ ಕಡಿಮೆ ಇರುವ ಶಬ್ದ ತರಂಗಗಳನ್ನು ನೇರವಾಗಿ ಕೇಳಿಸಿಕೊಳ್ಳಲು ಸಾಧ್ಯವಿದೆ. ಆದರೆ ನಮ್ಮ ಸುತ್ತಮುತ್ತಲಿನ ಹಳೆಯ ಫ್ಯಾನ್ಗಳು, ವಿಂಡ್ ಮಿಲ್ಗಳು ಅಥವಾ ಬಿರುಗಾಳಿ ಇಂತಹ ಇನ್ಫ್ರಾಸೌಂಡ್ ಅಲೆಗಳನ್ನು ಸೃಷ್ಟಿಸುತ್ತವೆ. ಈ ಅಲೆಗಳು ನಮ್ಮ ಕಣ್ಣಿಗೆ ಕಾಣಿಸದೆ ನಮ್ಮ ದೇಹ ಮತ್ತು ಮೆದುಳಿಗೆ ಡಿಕ್ಕಿ ಹೊಡೆದಾಗ ನಮಗೆ ವಿಚಿತ್ರ ಆತಂಕ ಶುರುವಾಗುತ್ತದೆ. ವಿಜ್ಞಾನಿಗಳ ಪ್ರಕಾರ ಇನ್ಫ್ರಾಸೌಂಡ್ ನಮ್ಮ ಕಣ್ಣಿನ ಪಾಪೆಯ ಮೇಲೆ ಒತ್ತಡ ಹಾಕಿ ಇಲ್ಲದ ಕತ್ತಲೆಯ ಆಕೃತಿಗಳು ಕಣ್ಣ ಮುಂದೆ ಓಡಾಡಿದಂತೆ ಭ್ರಮೆ ಮೂಡಿಸುತ್ತದೆ. ಇನ್ನು ಎರಡನೇ ಪ್ರಮುಖ ಕಾರಣ, ಹಳೆಯ ಒಂಟಿ ಮನೆಗಳಲ್ಲಿ ತುಂಬಿಕೊಳ್ಳುವ ಕಾರ್ಬನ್ ಮೊನಾಕ್ಸೈಡ್ ಎಂಬ ವಿಷಗಾಳಿ. ಹಳೆಯ ಅಥವಾ ಮುಚ್ಚಿದ ಕೋಣೆಗಳಲ್ಲಿ ಗಾಳಿಯ ಸಂಚಾರ ಇಲ್ಲದಿದ್ದಾಗ ಈ ಬಣ್ಣವಿಲ್ಲದ, ವಾಸನೆ ಇಲ್ಲದ ಗ್ಯಾಸ್ ಉತ್ಪತ್ತಿಯಾಗುತ್ತದೆ. ನಾವು ಈ ಗಾಳಿಯನ್ನು ನಿರಂತರವಾಗಿ ಉಸಿರಾಡಿದರೆ ನಮ್ಮ ಮೆದುಳಿಗೆ ಹೋಗುವ ಆಕ್ಸಿಜನ್ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಇದರ ಪರಿಣಾಮವಾಗಿ ನಮಗೆ ಹಲ್ಲು ಕಡಿಯುವ ಶಬ್ದ, ಗೋಡೆ ಮೇಲೆ ಯಾರೋ ನಡೆದಂತೆ ಭ್ರಮೆ ಮತ್ತು ಅಲೋಸಿನೇಷನ್ ಆಗಲು ಶುರುವಾಗುತ್ತದೆ. ಒಂದು ಕಾಲದಲ್ಲಿ ಅಮೆರಿಕದಲ್ಲಿ ಒಂದು ಇಡೀ ಕುಟುಂಬ ತಮ್ಮ ಮನೆಯಲ್ಲಿ ದೆವ್ವ ಕಾಟ ಇದೆ ಎಂದು ಮನೆ ಖಾಲಿ ಮಾಡಿ ಓಡಿ ಹೋಗಿತ್ತು. ಆದರೆ ನಂತರ ತನಿಖೆ ನಡೆಸಿದಾಗ ತಿಳಿದು ಬಂದ ಸತ್ಯ ಏನೆಂದರೆ, ಆ ಮನೆಯಲ್ಲಿದ್ದ ಹಳೆಯ ಫರ್ನೇಸ್ ನಿಂದ ಗ್ಯಾಸ್ ಲೀಕ್ ಆಗುತ್ತಿತ್ತು. ಮೂರನೇ ಅತ್ಯಂತ ಭಯಾನಕ ವೈಜ್ಞಾನಿಕ ಸ್ಥಿತಿ ಎಂದರೆ ಸ್ಲೀಪ್ ಪ್ಯಾರಲಿಸಿಸ್ ಅಥವಾ ನಿದ್ದೆಯ ಪಾರ್ಶ್ವವಾಯು. ರಾತ್ರಿ ಗಾಢ ನಿದ್ದೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ನಮಗೆ ಎಚ್ಚರವಾಗುತ್ತದೆ, ಆದರೆ ಕೈಕಾಲುಗಳನ್ನು ಅಲುಗಾಡಿಸಲು ಒಂದು ಚೂರು ಶಕ್ತಿ ಇರುವುದಿಲ್ಲ. ಆ ಸಮಯದಲ್ಲಿ ಯಾರೋ ಕಪ್ಪಗಿನ ಆಕೃತಿ ನಮ್ಮ ಎದೆಯ ಮೇಲೆ ಬಂದು ಕುಳಿತಂತೆ ನಮ್ಮ ಗಂಟಲನ್ನು ಇಸುಕಿದಂತೆ ಸ್ಪಷ್ಟವಾಗಿ ಭಾಸವಾಗುತ್ತದೆ. ಜನರು ಇದನ್ನು ದೆವ್ವದ ಕಾಟ ಅಥವಾ ಮಾಟ ಮಂತ್ರ ಎಂದು ನಂಬಿ ಇಂದಿಗೂ ಹೆದರುತ್ತಾರೆ. ಆದರೆ ವೈದ್ಯಕೀಯ ಲೋಕದ ಪ್ರಕಾರ ನಮ್ಮ ಮೆದುಳು ಎಚ್ಚರವಾಗಿದ್ದರೂ ನಮ್ಮ ನರಮಂಡಲ ಇನ್ನೂ ನಿದ್ದೆಯಲ್ಲೇ ಇರುವುದರಿಂದ ಈ ಸ್ಥಿತಿ ಉಂಟಾಗುತ್ತದೆ. ಇಷ್ಟೆಲ್ಲ ಸೈನ್ಸ್ ಕಾರಣ ಕೊಟ್ಟ ಮೇಲೂ ದೆವ್ವಗಳ ಚಾಪ್ಟರ್ ಇಲ್ಲಿಗೆ ಮುಗಿಯುವುದಿಲ್ಲ ಗೆಳೆಯರೆ. ಏಕೆಂದರೆ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ಒಂದು ಪ್ರಸಿದ್ಧ ಸಿದ್ಧಾಂತ ದೆವ್ವಗಳ ಬಗ್ಗೆ ಬೇರೆಯದೇ ಸುಳಿವು ನೀಡುತ್ತದೆ. ಐನ್ಸ್ಟೈನ್ ಅವರ ಥರ್ಮೋಡೈನಾಮಿಕ್ಸ್ ನಿಯಮದ ಪ್ರಕಾರ ಈ ಬ್ರಹ್ಮಾಂಡದಲ್ಲಿ ಶಕ್ತಿಯನ್ನು ಸೃಷ್ಟಿಸುವ ಅಥವಾ ನಾಶ ಮಾಡಲು ಸಾಧ್ಯವಿಲ್ಲ. ಶಕ್ತಿಯು ಕೇವಲ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತನೆಯಾಗುತ್ತಾ ಸಾಗುತ್ತದೆ ಅಷ್ಟೇ. ಹಾಗಾದರೆ ಯೋಚನೆ ಮಾಡಿ, ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲೂ ಒಂದು ನಿರ್ದಿಷ್ಟ ಪ್ರಮಾಣದ ಎಲೆಕ್ಟ್ರಿಕಲ್ ಎನರ್ಜಿ ಅಥವಾ ವಿದ್ಯುತ್ ಶಕ್ತಿ ಇರುತ್ತದೆ. ಮನುಷ್ಯ ಸತ್ತ ತಕ್ಷಣ ಆತನ ಹೃದಯ ನಿಲ್ಲಬಹುದು, ಆದರೆ ಆತನ ದೇಹದಲ್ಲಿದ್ದ ಆ ಜೀವಶಕ್ತಿ ಅಥವಾ ಎನರ್ಜಿ ತಕ್ಷಣವೇ ಎಲ್ಲಿಗೆ ಹೋಗುತ್ತದೆ? ಅದು ಪ್ರಕೃತಿಯಲ್ಲಿ ಬೇರೆ ಯಾವುದೋ ಒಂದು ಅಗೋಚರ ಶಕ್ತಿಯ ರೂಪವಾಗಿ ಬದಲಾಗಿ ಉಳಿದುಕೊಳ್ಳುತ್ತದೆಯೇ? ವಿಜ್ಞಾನಿಗಳು ಈ ಪ್ರಶ್ನೆಗೆ ಇಂದಿಗೂ 100ಕ್ಕೂ 100ರಷ್ಟು ನಿಖರವಾದ ಉತ್ತರವನ್ನು ಹುಡುಕುತ್ತಲೇ ಇದ್ದಾರೆ. ಇನ್ನು ಜಗತ್ತಿನಲ್ಲಿ ಕೆಲವು ಭೌತಿಕ ಸ್ಥಳಗಳಿವೆ, ಅಲ್ಲಿ ವಿಜ್ಞಾನದ ನಿಯಮಗಳೇ ತಲೆ ಕೆಳಗಾಗಿ ನಿಲ್ಲುತ್ತವೆ. ಉದಾಹರಣೆಗೆ ನಮ್ಮ ಭಾರತದ ರಾಜಸ್ಥಾನದಲ್ಲಿರುವ ಭಾಂಗರ್ ಕೋಟೆಯನ್ನು ತೆಗೆದುಕೊಳ್ಳಿ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ವತಃ ಆ ಕೋಟೆಯ ಮುಂದೆ ಸೂರ್ಯಾಸ್ತದ ನಂತರ ಇಲ್ಲಿ ಯಾರೂ ಇರಬಾರದು ಎಂದು ಬೋರ್ಡ್ ಹಾಕಿದೆ. ಭಾರತ ಸರ್ಕಾರದ ಒಂದು ಅಧಿಕೃತ ಇಲಾಖೆ ಇಂತಹ ಬೋರ್ಡ್ ಹಾಕಿರಬೇಕಾದರೆ ಅಲ್ಲಿ ಏನೋ ಒಂದು ರಹಸ್ಯ ಖಂಡಿತ ಇರಲೇಬೇಕಲ್ವಾ? ಅಲ್ಲಿ ರಾತ್ರಿ ತಂಗಿದ ಎಷ್ಟೋ ಜನರಿಗೆ ವಿಚಿತ್ರ ಹೆಜ್ಜೆಯ ಶಬ್ದಗಳು ಮತ್ತು ಯಾರೋ ಬೆನ್ನ ಹಿಂದೆ ಉಸಿರಾಡುವ ಅನುಭವ ಆಗಿದೆ. ಅದೇ ರೀತಿ ರಾಜಸ್ಥಾನದ ಕುಲ್ದಾರ ಎಂಬ ಹಳ್ಳಿ ಇಡೀ ರಾತ್ರಿಯಲ್ಲಿ ದಿಢೀರನೆ ಖಾಲಿಯಾಗಿ ಇಂದಿಗೂ ಅರಳುಗಟ್ಟಿ ನಿಂತಿದೆ. ಅಲ್ಲಿಗೆ ಹೋಗುವ ಎಷ್ಟೋ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಗಳ ಡಿಜಿಟಲ್ ರೆಕಾರ್ಡ್ಗಳಲ್ಲಿ ಇಂದಿಗೂ ವಿಚಿತ್ರ ಧ್ವನಿಗಳು ದಾಖಲಾಗುತ್ತವೆ. ಇಂತಹ ಶಬ್ದಗಳನ್ನು ವಿಜ್ಞಾನಿಗಳು ಇವಿಪಿ ಅಥವಾ ಎಲೆಕ್ಟ್ರಾನಿಕ್ ವಾಯ್ಸ್ ಫೆನಾಮಿನಾ ಎಂದು ಕರೆಯುತ್ತಾರೆ. ಖಾಲಿ ಇರುವ ಕೋಣೆಯಲ್ಲಿ ಯಾವುದೇ ರೇಡಿಯೋ ಸಿಗ್ನಲ್ ಇಲ್ಲದಿದ್ದರೂ ಮೈಕ್ರೋಫೋನ್ಗಳಲ್ಲಿ ಮನುಷ್ಯರ ತರಹದ ಶಬ್ದಗಳು ಹೇಗೆ ಕೇಳಿಸುತ್ತವೆ?
ಈ ಪ್ರಶ್ನೆ ಬಂದಾಗ ವಿಜ್ಞಾನ ಕೂಡ ಸ್ವಲ್ಪ ಹೊತ್ತು ಮೌನಕ್ಕೆ ಶರಣಾಗುತ್ತದೆ. ಮತ್ತೊಂದು ಮುಖ್ಯವಾದ ವಿಷಯ ಎಂದರೆ ಮನುಷ್ಯನ ಮೆದುಳಿನ ಲಿಂಬಿಕ್ ಸಿಸ್ಟಮ್ ಮತ್ತು ಭಯದ ಕನೆಕ್ಷನ್. ನಮ್ಮ ಮೆದುಳು ನಮಗೆ ಪರಿಚಯವಿಲ್ಲದ ಹೊಸ ಕತ್ತಲೆಯ ಜಾಗಕ್ಕೆ ಹೋದಾಗ ತಕ್ಷಣವೇ ಅಲರ್ಟ್ ಮೋಡ್ಗೆ ಬಂದು ಬಿಡುತ್ತದೆ. ಆಗ ನಮ್ಮ ರಕ್ಷಣೆಯ ದೃಷ್ಟಿಯಿಂದ ಮೆದುಳು ಪ್ರತಿಯೊಂದು ಸಣ್ಣ ಶಬ್ದವನ್ನು ಕೂಡ ದೊಡ್ಡದಾಗಿ ಬಿಂಬಿಸಿ ನಮಗೆ ತೋರಿಸುತ್ತದೆ. ಮರದ ಕೊಂಬೆ ಅಲ್ಲಾಡಿದರೂ ಯಾರೋ ಕೈ ಸನ್ನೆಯಲ್ಲಿ ಕರೆದಂತೆ ನಮಗೆ ಕಾಣಿಸುವುದು ಇದೇ ಕಾರಣಕ್ಕೆ. ಆದರೆ ಜಗತ್ತಿನಾದ್ಯಂತ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆಗಿರುವ ಸಾವಿರಾರು ವಿಡಿಯೋಗಳನ್ನು ನಾವು ಸುಲಭವಾಗಿ ತಳ್ಳಿ ಹಾಕಲು ಸಾಧ್ಯವಿಲ್ಲ. ಗಾಳಿ ಇಲ್ಲದ ಮುಚ್ಚಿದ ರೂಮ್ನಲ್ಲಿ ಕುರ್ಚಿಗಳು ತಾನಾಗಿಯೇ ಚಲಿಸುವುದು, ವಸ್ತುಗಳು ತೇಲುವುದು ಕ್ಯಾಮೆರಾಗಳಲ್ಲಿ ಸೆರೆಯಾಗಿವೆ. ಇದರಲ್ಲಿ 80% ವಿಡಿಯೋಗಳು ಎಡಿಟಿಂಗ್ ಅಥವಾ ಫೇಕ್ ಆಗಿರುತ್ತವೆ ಎನ್ನುವುದು ಅಷ್ಟೇ ನಿಜ. ಆದರೆ ಉಳಿದ 20% ವಿಡಿಯೋಗಳನ್ನು ಜಗತ್ತಿನ ಬೆಸ್ಟ್ ಎಡಿಟರ್ಗಳು ಪರಿಶೀಲಿಸಿದರೂ ಯಾವುದೇ ಎಡಿಟಿಂಗ್ ಪತ್ತೆಯಾಗಿಲ್ಲ. ಹಾಗಾದರೆ ಕಣ್ಣಿಗೆ ಕಾಣಿಸದ ಆ ಅದೃಶ್ಯದ ಶಕ್ತಿ ಯಾವುದು ಮತ್ತು ಅದು ವಸ್ತುಗಳನ್ನು ಹೇಗೆ ನಿಯಂತ್ರಿಸುತ್ತದೆ? ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ನಮ್ಮ ಕಣ್ಣಿಗೆ ಕಾಣಿಸುವ ಈ ಜಗತ್ತು ಕೇವಲ 5% ಮಾತ್ರ. ಇನ್ನುಳಿದ 95% ಭಾಗ ಡಾರ್ಕ್ ಮ್ಯಾಟರ್ ನಿಂದ ಕೂಡಿದೆ. ಅಂದರೆ ನಮಗೆ ತಿಳಿಯದ, ನಮ್ಮ ಕಣ್ಣಿಗೆ ಕಾಣಿಸದ ಇನ್ನೊಂದು ಆಯಾಮ ನಮ್ಮ ಸಮ್ಮುಖದಲ್ಲೇ ಇರುವ ಸಾಧ್ಯತೆ ಇದೆ. ನಮಗೆ ಗಾಳಿ ಕಾಣಿಸುವುದಿಲ್ಲ, ಆದರೆ ಅದರ ಸ್ಪರ್ಶ ನಮಗಾಗುತ್ತದೆ. ಅದೇ ರೀತಿ ಈ ಶಕ್ತಿಗಳು ಇರಬಹುದೇ? ಹಿಂದೂ ಧರ್ಮ ಗ್ರಂಥಗಳಲ್ಲಿ ಮತ್ತು ಗರುಡ ಪುರಾಣದಲ್ಲಿ ಆತ್ಮಗಳ ವಿಧಗಳು ಮತ್ತು ಅವುಗಳ ಸ್ಥಿತಿಯ ಬಗ್ಗೆ ವಿವರವಾಗಿ ಬರೆಯಲಾಗಿದೆ. ಅತೃಪ್ತ ಆತ್ಮಗಳು ತಮ್ಮ ಆಸೆಗಳು ಈಡೇರದೆ ಹೋದಾಗ ಈ ಭೂಮಿಯ ಮೇಲೆಯೇ ಉಳಿದುಕೊಳ್ಳುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ಆಧುನಿಕ ಜಗತ್ತಿನ ತರ್ಕಬದ್ಧ ಯುವ ಪೀಳಿಗೆಗೆ ಇವೆಲ್ಲವೂ ಕೇವಲ ಕಟ್ಟುಕತೆಗಳಂತೆ ಕಾಣಿಸುವುದು ಸಹಜ. ಕೆಲವು ಮನಃಶಾಸ್ತ್ರಜ್ಞರ ಪ್ರಕಾರ ದೆವ್ವ ಎನ್ನುವುದು ಮನುಷ್ಯನ ತಲೆಯಲ್ಲಿರುವ ಅತ್ಯಂತ ತೀವ್ರವಾದ ನೆಗೆಟಿವ್ ಎನರ್ಜಿ ಅಷ್ಟೇ. ನಾವು ಯಾವುದರ ಬಗ್ಗೆ ಅತಿಯಾಗಿ ಯೋಚನೆ ಮಾಡುತ್ತೇವೆಯೋ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅದಕ್ಕೆ ಒಂದು ರೂಪ ಕೊಡುತ್ತದೆ. ನೀವು ಹಾರರ್ ಸಿನಿಮಾ ನೋಡಿ ಮಲಗಿದ ದಿನ ರಾತ್ರಿ ನಿಮಗೆ ದೆವ್ವದ ಕನಸು ಬೀಳುವುದು ಇದೇ ಸೈಕಾಲಜಿಯಿಂದ. ನಿಮ್ಮ ಮನಸ್ಸು ಧೈರ್ಯವಾಗಿದ್ದರೆ ಮತ್ತು ಸಕಾರಾತ್ಮಕ ಯೋಚನೆಗಳಿದ್ದರೆ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಆದರೆ ನಿಗೂಢ ರಹಸ್ಯಗಳನ್ನು ಅನ್ವೇಷಿಸುವ ಪ್ಯಾರಾನಾರ್ಮಲ್ ಸೊಸೈಟಿಗಳು ಇಂದಿಗೂ ಸುಧಾರಿತ ತಂತ್ರಜ್ಞಾನ ಬಳಸಿ ರಿಸರ್ಚ್ ಮಾಡುತ್ತಲೇ ಇವೆ. ಅವರು ಬಳಸುವ EMF ಮೀಟರ್ಗಳು ವಾತಾವರಣದಲ್ಲಿನ ದಿಢೀರ್ ವಿದ್ಯುತ್ ಕಾಂತೀಯ ಏರಿಳಿತಗಳನ್ನು ಪತ್ತೆ ಹಚ್ಚುತ್ತವೆ. ಎಷ್ಟೋ ಶವ ಸಂಸ್ಕಾರ ಮಾಡುವ ಜಾಗಗಳಲ್ಲಿ ಅಥವಾ ಹಾಳು ಬಿದ್ದ ಮನೆಗಳಲ್ಲಿ ಈ EMF ಮೀಟರ್ಗಳನ್ನು ರೀಡಿಂಗ್ ದಿಢೀರನೆ ಗರಿಷ್ಠ ಮಟ್ಟಕ್ಕೆ ತಲುಪುತ್ತದೆ. ಅಲ್ಲಿ ಯಾವುದೇ ಕರೆಂಟ್ ವೈರ್ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಇಲ್ಲದಿದ್ದರೂ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಬದಲಾಗುತ್ತದೆ? ಇದಕ್ಕೆ ಕೆಲವರು ಭೂಮಿಯ ಒಳಗಿರುವ ನೈಸರ್ಗಿಕ ಕಾಂತೀಯ ಶಕ್ತಿಯ ವ್ಯತ್ಯಾಸವೇ ಕಾರಣ ಎಂದು ವಾದಿಸುತ್ತಾರೆ. ಆದರೆ ಅದೇ ಸಮಯದಲ್ಲಿ ತಾಪಮಾನ ದಿಢೀರನೆ -ಡಿಗ್ರಿ ಅಥವಾ ಐಸ್ ತರಹ ತಣ್ಣಗಾಗುವುದಕ್ಕೆ ವಿಜ್ಞಾನದಲ್ಲಿ ಸ್ಪಷ್ಟ ಉತ್ತರವಿಲ್ಲ. ದೆವ್ವಗಳು ಜಾಗವನ್ನು ಆಕ್ರಮಿಸಿಕೊಂಡಾಗ ಅಲ್ಲಿನ ಉಷ್ಣಾಂಶ ಸಂಪೂರ್ಣವಾಗಿ ಕುಸಿದು ಹೋಗುತ್ತದೆ ಎಂಬುದು ನಂಬಿಕೆ. ಕೊನೆಗೆ ಸತ್ಯ ಏನೆಂದರೆ ಈ ಇಡೀ ಬ್ರಹ್ಮಾಂಡದಲ್ಲಿ ನಮಗೆ ತಿಳಿದಿರುವುದು ಕೇವಲ ಸಾಸಿವೆ ಕಾಳಿನಷ್ಟು ಮಾತ್ರ. ತಿಳಿಯಬೇಕಿರುವುದು ಸಾಗರದಷ್ಟಿದೆ. ವಿಜ್ಞಾನ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಇವತ್ತು ಮೂಢನಂಬಿಕೆ ಅನಿಸುವುದು ನಾಳೆ ವೈಜ್ಞಾನಿಕ ಸತ್ಯವಾಗಬಹುದು. ಹಿಂದೆ ಗ್ರಹಣಗಳನ್ನು ರಾಕ್ಷಸರು ಸೂರ್ಯನನ್ನು ನುಂಗುತ್ತಾರೆ ಅಂದುಕೊಳ್ಳುತ್ತಿದ್ದರು. ಆದರೆ ಇಂದು ಅದು ಕೇವಲ ನೆರಳಿನ ಆಟ ಎಂದು ಸೈನ್ಸ್ ಸಾಬೀತು ಮಾಡಿದೆ. ಅದೇ ರೀತಿ ದೆವ್ವಗಳ ಹಿಂದಿರುವ ರಹಸ್ಯಕ್ಕೂ ಮುಂದೊಂದು ದಿನ ವಿಜ್ಞಾನ ಸಂಪೂರ್ಣವಾದ ಮತ್ತು ನಿಖರವಾದ ಬ್ಲೂ ಪ್ರಿಂಟ್ ಕೊಡಬಹುದು. ಅಲ್ಲಿಯವರೆಗೂ ದೆವ್ವ ಇದೆ ಎಂದು ನಂಬುವವರಿಗೆ ಅದೊಂದು ನಿರಂತರ ಭಯ ಮತ್ತು ರೋಮಾಂಚನಕಾರಿ ಸತ್ಯ. ದೆವ್ವ ಇಲ್ಲ ಎಂದು ವಾದಿಸುವವರಿಗೆ ಇದೆಲ್ಲ ಕೇವಲ ಮೆದುಳಿನ ರಾಸಾಯನಿಕ ಲೋಪದೋಷ ಮತ್ತು ಬರೀ ಮೂರ್ಖತನ. ಆದರೆ ಒಂದು ಮಾತು ನೆನಪಿರಲಿ, ಪಾಸಿಟಿವ್ ಎನರ್ಜಿ ಅಥವಾ ದೇವರು ಇದ್ದಾರೆ ಎನ್ನುವುದಾದರೆ ನೆಗೆಟಿವ್ ಎನರ್ಜಿ ಕೂಡ ಇರಲೇಬೇಕು. ಪ್ರಕೃತಿಯ ನಿಯಮವೇ ಹಗಲು ಮತ್ತು ರಾತ್ರಿ, ಒಳ್ಳೆಯದು ಮತ್ತು ಕೆಟ್ಟದು ಎಂಬ ಎರಡು ವಿರುದ್ಧ ಶಬ್ದಗಳ ಸಮತೋಲನ. ಹಾಗಾಗಿ ದೆವ್ವಗಳ ಬಗ್ಗೆ ಅತಿಯಾದ ಭಯ ಬೇಡ, ಆದರೆ ಪ್ರಕೃತಿಯ ನಿಗೂಢ ರಹಸ್ಯಗಳ ಬಗ್ಗೆ ಗೌರವ ಇರಲಿ. ಈಗ ನಿಮ್ಮ ಸರದಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಎಂದಾದರೂ ಇಂತಹ ವಿಚಿತ್ರ ಅಥವಾ ನಂಬಲಾಗದ ಘಟನೆ ನಡೆದಿದೆಯಾ? ಅಥವಾ ನೀವು ದೆವ್ವಗಳನ್ನು ಕೇವಲ ಸಿನಿಮಾಗಳಿಗೆ ಸೀಮಿತವಾಗಿರುವ ಕಲ್ಪನೆ ಎಂದು ಭಾವಿಸುತ್ತೀರಾ? ನಿಮ್ಮ ಅನಿಸಿಕೆ ಮತ್ತು ಅನುಭವಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.